ಚುನಾವಣೆ ಅಂದ್ರೇನೆ ಟಫ್ ಆಗಿರುತ್ತೆ, ಈಸಿ ಇರೋದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಫೋಟಕವಾದಂತಹ ಮಾತನಾಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಬಗ್ಗೆ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಚುನಾವಣೆ ಅಂದ್ರೇನೆ ಟಫ್ ಆಗಿರುತ್ತೆ, ಈಸಿ ಇರೋದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಫೋಟಕವಾದಂತಹ ಮಾತನಾಡಿದ್ದಾರೆ. ಪಂಚರಾಜ್ಯ ಚುನಾವಣೆಯ ಬಗ್ಗೆ ಖರ್ಗೆ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಪಂಚರಾಜ್ಯ ಸಮರ ವಾತಾವರಣ ಈ ಸಲ ಬದಲಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ, ರಾಷ್ಟ್ರ ಸಮಸ್ಯೆ ಮತ್ತು ರಾಜ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಜನ ವಾತಾವರಣದ ವಿಪಕ್ಷದ ಕಡೆ ತಿರುಗ್ತಾ ಇದ್ದಾರೆ. ನಾನು ಅಸ್ಸಾಂ, ಕೇರಳ ಹೋಗಿದ್ದೆ, ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ಇಂದು ಪಕ್ಷದ ಪರ ಪ್ರಚಾರ ಮಾಡಲು ಪಾಂಡಿಚೇರಿಗೆ ಹೋಗ್ತೇನೆ. ನಾಳೆ ಮತ್ತೆ ಅಸ್ಸಾಂ ಪ್ರಚಾರಕ್ಕಾಗಿ ಹೋಗ್ತೀನಿ ಎಂದ ಖರ್ಗೆ. ಇನ್ನು ಪಂಚರಾಜ್ಯ ಚುನಾವಣೆ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಚುನಾವಣೆ ಅಂದ್ರೇ ಟಫ್ ಆಗಿರುತ್ತೆ, ಚುನಾವಣೆ ಯಾವತ್ತೂ ಈಸಿ ಇರೋದಿಲ್ಲ. ಆದರೆ ಒಂದು ವಾತಾವರಣ ಈ ಸಲ ಬದಲಾಗಿದೆ. ನಿರುದ್ಯೋಗ ಸಮಸ್ಯೆ ಇದೆ, ರಾಷ್ಟ್ರ ಸಮಸ್ಯೆ ಇದೆ ಮತ್ತು ರಾಜ್ಯ ಸಮಸ್ಯೆ ಕೂಡ ಇರಬಹುದು. ಅದಕ್ಕಾಗಿ ವಾತಾವರಣ ವಿರೋಧ ಪಕ್ಷಕ್ಕೆ ತಿರುಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನಾನು ಅಸ್ಸಾಂ ಮತ್ತು ಕೇರಳ ಹೋಗಿದ್ದೆ, ಇಂದು ಪಾಂಡಿಚೇರಿ ಹೋಗ್ತಾ ಇದ್ದೀನಿ. ನಾಳೆ ಮತ್ತೆ ಅಸ್ಸಾಂ ಹೋಗ್ತೀನಿ. ಜನ ಎದ್ದು ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಪಂಚರಾಜ್ಯ ಚುನಾವಣೆಯ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಈಗಾಗಲೇ 5 ರಾಜ್ಯಗಳ ಚುನಾವಣೆ ಏನು ಸಾಕಷ್ಟು ರಂಗೇರ್ತಾ ಇದೆ, ಸಾಕಷ್ಟು ಕಾವೇರ್ತಾ ಇದೆ. ಈ ಒಂದು ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಚುನಾವಣೆ ಅಂದರೆ ಖಂಡಿತವಾಗ್ಲೂ ಕೂಡ ಟಫ್ ಇರುತ್ತೆ, ಸಾಕಷ್ಟು ಗೊಂದಲಗಳು ಕೂಡ ಇರ್ತವೆ, ಚರ್ಚೆಗಳು ಕೂಡ ಇರ್ತವೆ, ಭಿನ್ನಮತ ಇರುತ್ತೆ. ಇದರ ಜೊತೆಗೆ ಆ ಒಂದು ಚುನಾವಣೆ ಯಾವತ್ತೂ ಈಸಿ ಆಗಿರೋದಿಲ್ಲ. ಆದರೆ ಈ ಬಾರಿ ವಾತಾವರಣ ಈ ಸಲ ಬಹಳ ಬದಲಾಗಿದೆ. ನಿರುದ್ಯೋಗ ಸಮಸ್ಯೆ ಇದೆ, ರಾಷ್ಟ್ರ ಸಮಸ್ಯೆ, ರಾಜ್ಯ ಸಮಸ್ಯೆ, ಇದು ಯಾವುದಾದ್ರೂ ಅದಕ್ಕಾಗಿ ವಾತಾವರಣ ವಿರೋಧ ಪಕ್ಷಕ್ಕೆ ತಿರುಗ್ತಾ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ಅಸ್ಸಾಂ ಮತ್ತು ಕೇರಳಗೆ ಹೋಗಿದ್ದೆ, ಇಂದು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ಅಸ್ಸಾಂ ಮತ್ತು ಕೇರಳದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇದೆ, ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ನಾಳೆ ಮತ್ತೆ ನಾನು ಅಸ್ಸಾಂಗೆ ಹೋಗ್ತಿದ್ದೀನಿ, ಜನ ಎದ್ದು ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಪಂಚರಾಜ್ಯ ಸಮರದ ವಿಚಾರವಾಗಿ.